ಇವತ್ತು ನಮ್ಮ ಪಾಪದು 1.5 ವರ್ಷದ್ದು ಲಾಸ್ಟ್ ವ್ಯಾಕ್ಸಿನೇಷನ್ ಇತ್ತು. ಲಾಸ್ಟ್ ವ್ಯಾಕ್ಸಿನೇಷನ್ ಅಂದ್ರೆ ಇನ್ನು 4 ವರ್ಷದ ತನಕ ಮೇನ್ ವ್ಯಾಕ್ಸಿನೇಷನ್ ಯಾವುದೂ ಇಲ್ಲ. ಬಟ್ ವರ್ಷಕ್ಕೊಂದ್ಸಲ 5 ವರ್ಷದ ತನಕ ಫ್ಲೂ ವ್ಯಾಕ್ಸಿನೇಷನ್ ಅಂದ್ರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಂತ ಹೇಳಿದ್ದಾರೆ ಡಾಕ್ಟರ್. ನಾವು ಚೂಸ್ ಮಾಡಿದ್ದು ಪೇನ್ಲೆಸ್ ವ್ಯಾಕ್ಸಿನೇಷನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಮೇನ್ ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಮತ್ತೆ ಪೇನ್ಲೆಸ್ ವ್ಯಾಕ್ಸಿನೇಷನ್ಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಎಲ್ರಿಗೂ ಗೊತ್ತಿದೆ, ಅದು ಹೋಲ್ಸೇಲ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಆದ್ಮೇಲೆ ವ್ಯಾಕ್ಸಿನೇಷನ್ ಆದಿದ್ದ ಪ್ಲೇಸ್ ಅಲ್ಲಿ ಸ್ವೆಲ್ಲಿಂಗ್ ಆಗೋದು, ಜ್ವರ ಬರೋದು, ಮಕ್ಳಿಗೆ ಇರಿಟೇಟ್ ಆಗೋದು, 2-3 ಡೇಸ್ ಮಂಕ್ ಆಗಿರೋದು ಅದೆಲ್ಲ ಆಗುತ್ತೆ ಅಲ್ವಾ. ಬಟ್ ಪೇನ್ಲೆಸ್ ವ್ಯಾಕ್ಸಿನೇಷನ್ ಅಲ್ಲಿ ಇದು ಯಾವುದೂ ಆಗಲ್ಲ. ಪೇನ್ಲೆಸ್ ವ್ಯಾಕ್ಸಿನೇಷನ್ ಸೆಲ್ಯುಲರ್ ವ್ಯಾಕ್ಸಿನೇಷನ್. ಏನಂದ್ರೆ ಅದು ಪ್ಯೂರಿಫೈಡ್ ಫಾರ್ಮ್, ಅನ್ನೆಸೆಸರಿ ಬ್ಯಾಕ್ಟೀರಿಯಲ್ ಕಾಂಪೊನೆಂಟ್ಸ್ ಎಲ್ಲ ಏನೇನಿರುತ್ತೆ ರಿಮೂವ್ ಮಾಡಿ, ಕೀಪಿಂಗ್ ಓನ್ಲಿ ಪ್ರೊಟೆಕ್ಟಿವ್ ಏಜೆಂಟ್ಸ್. ಹಾಗಾಗಿ ಯಾವುದೇ ಜ್ವರ ಆಗ್ಲಿ, ಪೇನ್ ಆಗ್ಲಿ, ಸ್ವೆಲ್ಲಿಂಗ್ ಆಗ್ಲಿ ಏನು ಬರಲ್ಲ. ಇದುವರೆಗೂ ಡೇ 1 ಇಂದ ಇಲ್ಲಿ ತನಕ ವ್ಯಾಕ್ಸಿನೇಷನ್ ಆದ್ಮೇಲೆ ನಮ್ಮ ಪಾಪುಗೆ ಒಂದ್ಸಲನೂ ಜ್ವರ ಆಗ್ಲಿ, ಸ್ವೆಲ್ಲಿಂಗ್ ಆಗ್ಲಿ, ಅನ್ಕಂಫರ್ಟಬಲ್ ಫೀಲ್ ಆಗ್ಲಿ ಯಾವತ್ತೂ ಆಗಿಲ್ಲ. ಪೇನ್ಲೆಸ್ ವ್ಯಾಕ್ಸಿನೇಷನ್ ಹಾಕಿಸ್ತಿದೀವಿ ಅಂದ ತಕ್ಷಣ ಎಲ್ಲರೂ ಹೇಳೋದು ಇದೊಂದೇ ಮಾತು, ಪೇನ್ಲೆಸ್ ವ್ಯಾಕ್ಸಿನೇಷನ್ ಯಾಕೆ, ಮಕ್ಕಳಿಗೆ ಜ್ವರ ಬರಬೇಕು, ಪೇನ್ ಆಗಬೇಕು, ಅವಾಗಲೇ ಅವ್ರಿಗೆ ಇಮ್ಯುನಿಟಿ ಬಿಲ್ಡ್ ಆಗೋದು ಅಂತ ಹೇಳ್ಬಿಟ್ಟು. ಯಾರು ಹೇಳಿತು ವ್ಯಾಕ್ಸಿನೇಷನ್ ಆದ್ಮೇಲೆ ಬರೋ ಜ್ವರದಿಂದನೇ ಮಕ್ಕಳಿಗೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಆಕ್ಚುಲಿ ಇಮ್ಯುನಿಟಿ ಡಿಪೆಂಡ್ಸ್ ಆನ್ ದ ವ್ಯಾಕ್ಸಿನೇಷನ್ ಇಟ್ ಸೆಲ್ಫ್. ಓಕೆ, ಇವಾಗ ವ್ಯಾಕ್ಸಿನೇಷನ್ ಆದ ತಕ್ಷಣ ಮಕ್ಳಿಗೆ ಜ್ವರನೇ ಬರಲ್ವಾ, ಹುಷಾರೇ ತಪ್ಪಲ್ವಾ, ಶೀತ ಆಗಲ್ವಾ, ಕೆಮ್ಮಾಗಲ್ವಾ, ಎಲ್ಲ ಬಂದೇ ಬರುತ್ತೆ. ವ್ಯಾಕ್ಸಿನೇಷನ್ ಏನಕ್ಕೆ ಹಾಕಿಸ್ತೀವಿ? ಪ್ರೊಟೆಕ್ಷನ್ಗೋಸ್ಕರ. ವಿತೌಟ್ ಪ್ರೊಟೆಕ್ಷನ್ ಸಿಂಪಲ್ ಫ್ಲೂ ಬಂದ್ರೂ ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅದು ನ್ಯೂಮೋನಿಯಾ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ, ಹಾಸ್ಪಿಟಲೈಸೇಷನ್ ಆಗ್ಬೋದು. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ವ್ಯಾಕ್ಸಿನೇಷನ್. ಇವಾಗ ಜ್ವರ ಬಂದ್ರೂ 1-2-3 ಡೇಸಲ್ಲಿ ಹುಷಾರಾಗ್ಬಿಡುತ್ತೆ. ಈ ಥರ ಮೇಜರ್ ಕಾಂಪ್ಲಿಕೇಶನ್ಸ್ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ವ್ಯಾಕ್ಸಿನೇಷನ್ ಇಸ್ ಇಂಪಾರ್ಟೆಂಟ್.